ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ವತಿಯಿಂದ ಮಹಿಳೆಯರು ಮತ್ತು ಮಕ್ಕಳ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದೆ. ಒಕ್ಕೂಟವು ರಾಜ್ಯದ 13 ಜಿಲ್ಲೆಗಳಲ್ಲಿ ಇಂತಹ ಅರಿವಿನ ಪಯಣ ನಡೆಸಿದ್ದು ಪ್ರತಿ ವರ್ಷ ಮಾರ್ಚ್ 8ರಂದು ಜಿಲ್ಲಾ ಮಟ್ಟದಲ್ಲಿ ಮಹಿಳಾ ಸಮಾವೇಶ ನಡೆಸುತ್ತಾ ಬಂದಿದೆ. 14ನೇ ಜಿಲ್ಲೆಯಾಗಿ ಹಾಸನ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಸನ ಜಿಲ್ಲೆಯಲ್ಲಿ 14ರಿಂದ 18 ವರ್ಷದೊಳಗಿನ ಮಕ್ಕಳ ಮುಖ್ಯ ಸಮಸ್ಯೆಗಳನ್ನು ಕೇಂದ್ರವಾಗಿ ಇರಿಸಿಕೊಂಡು ಅರಿವಿನ ಪಯಣ ಕಾರ್ಯಕ್ರಮ ರೂಪಿಸಲಾಗಿದೆ. ಬರಹಗಾರ್ತಿ ಹಾಗೂ ಸಾಮಾಜಿಕ ಹೋರಾಟಗಾರ್ತಿ ರೂಪಾ ಹಾಸನ ಅವರು ತಿಳಿಸಿದ್ದಾರೆ. ಅರಿವಿನ ಪಯಣಕ್ಕಾಗಿ ಕಿರು ನಾಟಕಗಳನ್ನು ರಚಿಸಲಾಗಿದ್ದು, ಪಯಣದಲ್ಲಿ ಮುಂಚೂಣಿ ಪಾತ್ರ ವಹಿಸುವವರಿಗೆ ತರಬೇತಿ ನೀಡುವ ಕಾರ್ಯಾಗಾರವನ್ನು ಹಾಸನದ ಜೀವನಾಧಾರ ಕೇಂದ್ರದಲ್ಲಿ ಸೆಪ್ಟೆಂಬರ್ 23ರಂದು ನಡೆಸಲಾಯಿತು. ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಅರಿವಿನ ಪಯಣ ಅನ್ನುವಂಥ ಕಾರ್ಯಕ್ರಮವನ್ನು ನಿಮ್ಗೆ ಇಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಯಾರಪ್ಪ ಇದು ಒಕ್ಕೂಟ, ನಾವು ಕೇಳೇ ಇಲ್ಲ ಅನ್ಕೊಳ್ತಾ ಇದ್ದೀರಾ? ಈ ಒಕ್ಕೂಟ ಅಂತಂದ್ರೆ ಇದೊಂದು ತಂಡ ಹೆಂಗೆ ಅಂದ್ರೆ ಇಲ್ಲಿ ಜನಪರವಾದಂತಹ ಮಹಿಳಾ ಪರವಾದಂತಹ ಸಂಘಟನೆಗಳು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಪ್ರಗತಿಪರವಾದಂಥವರೆಲ್ಲರೂ ಸೇರಿ ಒಕ್ಕೂಟವಾಗಿ ಇದನ್ನ ಮಾಡಿಕೊಂಡ್ರು. ಈ ಕಳೆದ 13 ವರ್ಷಗಳಿಂದ ಕರ್ನಾಟಕದ ನಾನಾ ಭಾಗಗಳಲ್ಲಿ ಜಾಥಾವನ್ನ ಮಾಡ್ತಾ ಇದ್ದಾರೆ, ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ, ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ. ಆಮೇಲೆ ಜನಪರ ಹೋರಾಟಗಳಲ್ಲಿ ಸಹಭಾಗಿತ್ವವನ್ನು ಕೂಡ ಈ ಒಕ್ಕೂಟದ ಮೂಲಕ ನೀಡಲಾಗ್ತಾ ಇದೆ. ಕರ್ನಾಟಕದಾದ್ಯಂತಹ ಮಹಿಳಾ ಚಳುವಳಿಗಳಲ್ಲಿ ಮತ್ತೆ ಸಾಹಿತ್ಯ ಚಳುವಳಿಗಳಲ್ಲಿ ಆಮೇಲೆ ಜನಪರ ಚಳುವಳಿಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂತಹ ಪರಿಣಿತರು ಮತ್ತೆ ರಂಗಭೂಮಿ ಪರಿಣಿತರು, ಆಮೇಲೆ ನಾವು ಯಾರನ್ನ ಇಂಟೆಲೆಕ್ಚುಯಲ್ಸ್ ಅಂತೀವಿ, ಪ್ರಗತಿಪರರು ಅಂತೀವಿ, ಅವರು ಮತ್ತೆ ಎಲ್ಲರ ವ್ಯಕ್ತಿಗಳು ಮತ್ತೆ ಸಂಘಟನೆಗಳು ಇವೆಲ್ಲರೂ ಸಕ್ರಿಯವಾಗಿ ಸೇರ್ಕೊಂಡು ಈ ಒಕ್ಕೂಟದ ಜೊತೆಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೋಕ್ಸೋ ಪ್ರಕರಣಗಳು ನಾವು ಆಗಲೇ ತಿಳ್ಕೊಂಡ ಹಾಗೆ 8ರಿಂದ 10, 12 ಪ್ರಕರಣಗಳು ದಿನನಿತ್ಯ ರಾಜ್ಯಾದ್ಯಂತ ಪೋಕ್ಸೋ ಪ್ರಕರಣಗಳು ದಾಖಲಾಗ್ತಾ ಇದೆ. ನಮ್ಮ ಹಾಸನ ಜಿಲ್ಲೆಯಲ್ಲೇ ದಿನ ಪೋಕ್ಸೋ ಪ್ರಕರಣಗಳು ದಾಖಲಾಗ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಇದೆಲ್ಲವನ್ನು ನಾವು ಗಮನಿಸಿ ಮೊದಲ ಹಂತದಲ್ಲಿ ಈ ಅರಿವಿನ ಪಯಣವನ್ನು ಅಂದರೆ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಕೈಗೆತ್ತಿಕೊಂಡಿದ್ವಿ. ಆ ನಂತರದಲ್ಲಿ ಶಿಕ್ಷಕರು, ಪೋಷಕರು ಮತ್ತು ಬೇರೆ ಬೇರೆ ವಲಯಗಳಲ್ಲಿ ಹೆಣ್ಮಕ್ಳುಗಳಿಗೆ ಗಂಡು ಹೆಣ್ಣು ಇಬ್ಬರನ್ನು ಒಳಗೊಂಡು ಈ ಲಿಂಗ ತಾರತಮ್ಯ ಮತ್ತು ಈ ಲೈಂಗಿಕ ದೌರ್ಜನ್ಯಗಳು ಮತ್ತು ಈ ದುರ್ಬಳಕೆಗಳು ಇದರ ವಿಷಯವನ್ನು ವಿಸ್ತರಿಸ್ಕೊಳ್ತಾ ಹೋಗುವಂಥ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ. ಮೇಡಮ್, ಇದು ಯಾರ್ದಾರು ನೆರವು ಸಿಗ್ತಾ ಇದೆಯಾ ಮೇಡಮ್ ಈ ಕಾರ್ಯಕ್ರಮ ಮಾಡೋಕ್ಕೆ? ನೀವು ಸರ್ಕಾರದ ಗಮನಕ್ಕೆ ತಂದಿದ್ದೀರಾ ಮೇಡಮ್? ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ ನೀವು, ಇಂಥ ಒಂದು ಯಾವ್ದಾದ್ರು NGO ಸಂಸ್ಥೆ ಆಗಲಿ ಸರ್ಕಾರದವರಾಗಲಿ ನಿಮಗೆ ಸಹಾಯಧನ ಏನಾದ್ರು ಹೆಲ್ಪ್ ಮಾಡೋಕ್ಕೆ ಮುಂದೆ ಬಂದಿದ್ದಾರಾ ಮೇಡಮ್? ಇಲ್ಲ, ಇದು ಸರ್ಕಾರದಿಂದ ಹಣವನ್ನು ತೆಗೆದುಕೊಡುವಂಥದ್ದೇ ಅಲ್ಲ. ಈಗ ಕೇಂದ್ರ ಒಕ್ಕೂಟದ ಗೆಳತಿಯರು ಒಂದಿಷ್ಟು ಹಣವನ್ನು ಕೊಟ್ಟಿದ್ದಾರೆ ಮತ್ತು ನಾವೇ ಇಲ್ಲಿ ಒಂದಷ್ಟು ಹಣವನ್ನು ಹಾಕ್ಕೊಂಡು ಪ್ರತಿ ಸಲ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಈ ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯಕ್ರಮ ಮುಂದುವರೆದ ಹಾಗೆ ದಾನಿಗಳ ನೆರವಿನ ಮೂಲಕ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಫಲಪ್ರದವಾದ ಹಾಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ವಿಶ್ವಪಥ ಚಾನೆಲ್ನವರು ಇವತ್ತು ಬಂದು ಈ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಈ ತರಬೇತಿ ಕಾರ್ಯಾಗಾರದ ವಿಡಿಯೋ ದಾಖಲೀಕರಣವನ್ನು ಮಾಡಿಕೊಂಡು ನಮ್ಮ ಜೊತೆಗಿದ್ದು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗೋದಕ್ಕೆ ಅವರಿಗೆ ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ವಂದನೆಗಳು. ಈ ಒಂದು ಅರಿವಿನ ಪಯಣದ ಕಾರ್ಯಾಗಾರವನ್ನು ನಾವಿವತ್ತು ಜೀವನಾಧಾರ ಸೇವಾ ಕೇಂದ್ರದಲ್ಲೇ ಹಮ್ಮಿಕೊಂಡಿದ್ವಿ. ಈ ಕಾರ್ಯಾಗಾರ ಸುಮಾರು 1.5 ಗಂಟೆ ಸಮಯದಲ್ಲಿ ಭಾಳ ಅಚ್ಚುಕಟ್ಟಾಗಿ ಮೂಡಿಬಂತು. ನಾವೆಲ್ಲರಿಗೂ ಇದರಿಂದ ಒಂದು ಚೌಕಟ್ಟು ಗೊತ್ತಾಯಿತು. ನಾವು ಮಕ್ಕಳಿಗೆ ಏನೆಲ್ಲ ಒಂದು ದೌರ್ಜನ್ಯಗಳಾಗತ್ತೆ ಮಕ್ಕಳು ಹಂತದಲ್ಲಿ, ಮಹಿಳೆಯರಿಗೂ ಹೊರಗಡೆ ಆಗ್ತಾ ಇರುತ್ತೆ, ಮಕ್ಕಳ ಹಂತದಲ್ಲಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಜಾಗಗಳಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋಂಥ ವಿಷಯಗಳನ್ನ ನಾವು ತಿಳ್ಕೊಂಡಂಗಾಯಿತು. ಹಾಗೆ ಆಗಾಗ ಯಾವ ರೀತಿ ಎಚ್ಚರಿಕೆಗಳನ್ನ ವಹಿಸಬೇಕು ಅನ್ನೋದು ಗೊತ್ತಾಯಿತು. ಆ ಎಚ್ಚರಿಕೆಗಳನ್ನ ವಹಿಸಿದ ನಂತರ ನೆಕ್ಸ್ಟು ಕ್ರಮವನ್ನು ನಾವು ಏನು ಕೈಗೊಳ್ಳಬೇಕಾಗತ್ತೆ, ಯಾರಿಗೆ ಸಂಪರ್ಕಿಸಬೇಕಾಗತ್ತೆ, ಯಾವ ನಂಬರ್ಗಳನ್ನ ಕಾಲ್ ಮಾಡಿ ನಾವು ನಮಗೆ ಸಹಾಯವನ್ನು ಕೋರಬೇಕಾಗತ್ತೆ ಅಂತಕ್ಕಂಥ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡಂಗಾಯಿತು. ಈ ವಿಷಯಗಳನ್ನೆಲ್ಲ ನಾವು ಸಮಗ್ರವಾಗಿ ಪ್ರತಿಯೊಂದು ಹಳ್ಳಿಯ ಶಾಲೆಯ ಮಕ್ಕಳುಗಳಿಗೆ ನಾವು ತಿಳಿಸ್ಬೇಕು. ಮುಖ್ಯತಃ ಟೀನೇಜ್ ಮಕ್ಕಳು ಅಂತ ಏನು ಹೇಳ್ತೀವಿ, 12ರಿಂದ ಹದಿಹರೆಯದ ಮಕ್ಕಳು, 12ರಿಂದ 18 ವರ್ಷದ ಒಳಗಿನ ಮಕ್ಕಳುಗಳು, ಆ ಮಕ್ಕಳಿಗೆ ಇದು ತುಂಬ ಅವಶ್ಯಕ.
ಅವಶ್ಯಕವಾದಂಥ ವಿಷಯ. ಯಾಕಂದರೆ ಆ ಮಕ್ಕಳಿಗೆ ತುಂಬ ಮುಗ್ಧ ಮಕ್ಕಳಿರ್ತಾರೆ, ಅವರಿಗೆ ದೌರ್ಜನ್ಯ ಏನು ಅಂದರೆ ಅನ್ನೋದೇ ಗೊತ್ತಿರಲ್ಲ. ಗುಡ್ ಟಚ್ ಬ್ಯಾಡ್ ಟಚ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಅಂಕಲ್ ಏನೋ ಮುಟ್ತಾರೆ ಅಥವಾ ಯಾರೋ ಕರೀತಾರೆ, ನಮ್ಮನ್ನ ಯಾರೋ ಕರ್ಕೊಂಡು ಹೋಗ್ತಾರೆ, ಇಷ್ಟೇ ಗೊತ್ತಿರುತ್ತೆ. ದೌರ್ಜನ್ಯ ಅನ್ನೋದನ್ನು ಪರಿಗಣಿಸ್ತಕ್ಕಂಥ ಮನಸ್ಥಿತಿ ಅವರಲ್ಲಿರಲ್ಲ. ಅಕಸ್ಮಾತ್ ಅಂದ್ಕೊಂಡ್ರೂ ಭಯ ಅವರಲ್ಲಿ ಆವರಿಸಿರುತ್ತೆ. ಆ ಭಯವನ್ನು ನಾವು ಯಾರ ಹತ್ರ ಹೇಳ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ. ಆಮೇಲೆ ಆ ಭಯ ಎಲ್ಲ ಆದಮೇಲೆ ನಾವು ಹೆಂಗೆ ಸಂಪರ್ಕಿಸ್ಬೇಕು, ಇದೆಲ್ಲ ಸಮಗ್ರವಾದ ವಿಷಯ ನಮಗೆ ಈ ಅರಿವಿನ ಪಯಣದಲ್ಲಿ ಭಾಳ ಮುಖ್ಯವಾಗಿ ತಿಳ್ಕೊಂಡಂಗಾಗಿದೆ. ಈ ವಿಷಯವನ್ನು ನಾವೇನು ಮಾಡಬೇಕು ಅಂದರೆ ಪ್ರತಿ ಶಾಲೆಗಳಿಗೂ ಪ್ರತಿ ಮಕ್ಕಳಿಗೂ ತಲುಪತಕ್ಕಂಥ ವ್ಯವಸ್ಥೆಯನ್ನು ನಾವು ಯೋಜನೆಯನ್ನು ಹಾಕ್ಕೊಂಡು ಕೆಲಸ ಮಾಡಿದ್ರೆ ಭಾಳ ಅಚ್ಚುಕಟ್ಟಾಗಿ ಬರುತ್ತೆ ಹಾಗೂ ನಮ್ಮ ಕಾರ್ಯ ಸಫಲವಾಗುತ್ತೆ ಅಂತ ನನಗನ್ಸುತ್ತೆ. ಹಾಗೆ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಪ್ರತಿಯೊಬ್ಬರು ನಾವೇನು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂತಹ NGOಗಳು ಯಾರು ಇರ್ತೀವಿ ನಾವೆಲ್ಲರೂ ಕೈಗೂಡಿಸಿ, ಸಾರ್ವಜನಿಕರು ಸಹ ಎಲ್ಲರ ಹಕ್ಕು, ಎಲ್ಲರ ಕೆಲಸ ಕೂಡ ಕರ್ತವ್ಯ ಕೂಡ ಇದು. ಪ್ರತಿಯೊಬ್ಬರು ಈ ಕೆಲಸವನ್ನು ನನ್ನ ಕೆಲಸ ಅಂತ ಮಾಡ್ಕೊಂಡು ಹೊರಟಿದ್ದೆ ಆದರೆ ನಿಜವಾಗ್ಲೂ ನಾವು 100ಕ್ಕೆ 100ರಷ್ಟು ಕೆಲಸವನ್ನು ಮಾಡಿದಂಗಾಗುತ್ತೆ. ಹಾಗೂ ನಾವು ಅಂದ್ಕೊಂಡಿರ್ತಕ್ಕಂಥ ಅರಿವನ್ನು ಸಾಧ್ಯವಾದ ಮಟ್ಟಿಗೆ ಎಲ್ಲ ಕಡೆಯಲ್ಲೂ ಪಸರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ದಂಗಾಗುತ್ತೆ ಅಂತ ನಾನು ಹೇಳ್ತೀನಿ. ನಾವು ಹೆಣ್ಮಕ್ಳಾಗಿ ಹುಟ್ಟಿದ್ದಕ್ಕೆ ಋಣ ತೀರ್ಸೋದಕ್ಕೆ ಇದೊಂದು ಅವಕಾಶ ಅಂತ ನಾವು ಅಂದ್ಕೊಳ್ಬಹುದು. ಈಗಿನೂ ರೂಪ ಮೇಡಮ್ ಹೇಳಿದ ಅಂಕಿ ಅಂಶನ ಕೇಳ್ತಾ ಹೋದಾಗ ತುಂಬ ಭಯನೇ ಆಗ್ತಾ ಇದೆ. ನಮ್ಮ ಹಾಸನಲ್ಲಿ ನಮ್ಮ ಒಂದು ಇದರಲ್ಲೇ ಈ ಥರ ಆಗ್ತಾ ಇದೆಯಾ ಅನ್ನೋದೊಂದು ತುಂಬ ಆಶ್ಚರ್ಯಕರವಾದ ಸಂಗತಿ. ಈ ನಿಟ್ಟಲ್ಲಿ ಪೋಷಕರು, ಶಿಕ್ಷಕರು, ಸಮಾಜ ಇಲಾಖೆ ಮತ್ತು ಸ್ವಯಂ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಹೆಣ್ಮಕ್ಳ ಬಗ್ಗೆ ಇರುವಂತಹ ಒಂದು ಕಾಳಜಿಯನ್ನು ಕಾರ್ಯರೂಪಕ್ಕೆ ತರೋದ್ರ ಮುಖಾಂತರ ನಾವು ಅವರ ಜೀವನವನ್ನು ಸೇವ್ ಮಾಡ್ಬೋದು ಮತ್ತು ಅವರು ಒಳ್ಳೆ ರೀತಿಯಾಗಿ ಬದುಕೋದಕ್ಕೆ ಒಂದು ಅವಕಾಶವನ್ನು, ಮಾಹಿತಿಯನ್ನು, ಮಾರ್ಗದರ್ಶನವನ್ನು ಈ ಅರಿವಿನ ಪಯಣದ ಕಾರ್ಯಕ್ರಮದ ಮೂಲಕ ಕೊಡ್ಬೋದು. ಇದು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಇದು ಮನೆಯಿಂದನೇ ಸ್ಟಾರ್ಟ್ ಆಗಿ ಮನೆ, ಶಾಲೆ, ಸಮಾಜ, ರಾಜ್ಯ, ದೇಶ ಈ ಥರನೇ ಒಂದು ಲಿಂಕಿಂಗಲ್ಲಿ ತಗೊಂಡ್ರೆ ಎಲ್ಲ ಮಕ್ಕಳನ್ನು ಆದಷ್ಟು ನಾವು ಈ ವ್ಯಾಪ್ತಿಗೆ ತಂದು ಅವ್ರ ಬದುಕನ್ನು ಸೇವ್ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಕಾಲ್ ಮಾಡಿದಾಗ ಅಯ್ಯೋ ಬಂದಿಲ್ವಾ ಅಂದ್ಕೊಂಡು ಆಗ ಅವರು ತರಾತುರಿಯಿಂದ ಇವ್ರಿಗೆ ಎಲ್ಲ ಹೇಳ್ಕೊಂಡು 2 ದಿನ ಹುಡುಕಿಯಾದ ನಂತರ 3ನೇ ದಿನ ಕರ್ಕೊಂಡು ಅವ್ರು 25 ಜನ ಬಂದರು ಶಾಲೆಗೆ. ಹೀಗಾಯಿತು, ಇವರು ಲೆಟ್ರ್ ಕರೆಸ್ಪಾಂಡೆನ್ಸ್ ಮಾಡಿಕೊಂಡು ಫೋನ್ ನಂಬರ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಈ ಥರ ಮೀಟ್ ಮಾಡಿ ಈ ಥರ ಮಾಡಿದ್ದಾರೆ ಅಂತ ಹೇಳಿ ಕಡೆಗೆ ಅವಳನ್ನು ಶಾಲೆ ಬಿಡಿಸಿ ನಮ್ಮ ಶಾಲೆಯಿಂದ TC ಕೊಟ್ವಿ. TC ತಗೊಂಡೋಗಿ ಅವರು ಮತ್ತೆ ವಾಣಿವಿಲಾಸಕ್ಕೆ ಸೇರಿಸಿದ್ರಂತೆ. ವಾಣಿವಿಲಾಸದಲ್ಲಿ 15 ಡೇಸ್ ಇದ್ರಂತೆ. ಈಗ ಮತ್ತೆ ಅಲ್ಲಿಂದ ಅಪ್ಸ್ಕೆಂಡ್ ಆಗಿದ್ದಾರೆ. ಹೀಗೆ ಹೆಣ್ಮಕ್ಳುಗಳು ಕೂಡ ತುಂಬ ಪ್ರೆಷರ್ ಹಾಕುವಂಥದ್ದು, ಗಂಡು ಮಕ್ಕಳಿಗೆ ತುಂಬ ಪ್ರೆಷರ್ ಹಾಕುವಂಥದ್ದು ಕಂಡು ಬರ್ತಾ ಇದೆ. ಹೆಣ್ಮಕ್ಳೇ ಮೇಲ್ಬಿದ್ದು ಹೋಗುವಂಥ ಸ್ಥಿತಿನೂ ಕೂಡ ಇದೆ. ಅದನ್ನು ಕೂಡ ನಾವು ಮಾತಾಡೋಂಥ ಸಂದರ್ಭದಲ್ಲಿ ಅದೇ ಹೀಗೆ ಏನೇನು ಸಮಸ್ಯೆಗಳಾಗುತ್ತೆ ಮುಂದೆ ಅನ್ನೋದನ್ನು ತಿಳಿಸ್ಕೊಟ್ಟು ಅದನ್ನು ಸರಿ ಮಾಡಬೇಕು. ಇದು ಮಕ್ಕಳಿಗೂ ಮತ್ತು ತಂದೆ ತಾಯಿಯವರಿಗೂ. ಯಾರಾದರೆ ಆಟೋ ಡ್ರೈವರ್ ಅವರು ಬಂದು ನನಗೆ ಒಂದು ಮುಂದೆ ಕೂತ್ಕೊಳಿಸ್ತಾರೆ, ಪ್ರತಿದಿನ ನನಗೆ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾನೆ ಅಂಕಲ್ಲು ಅಂಥೇಳಿ ನಾವು ಹೇಳ್ತೇವೆ. ಆದರೆ ಅದು ಯಾಕೆ ಪ್ರೀತಿಯಿಂದ ನೋಡ್ಕೊಳ್ತಾನೆ, ಹೇಗೆ ಕೂರಿಸ್ಕೊಳ್ತಾನೆ, ಯಾಕೆ ಅದೇ ಒಂದು ಮಗು ಕೂಡಬೇಕು, ಬೇರೆ ಮಕ್ಕಳಿಗೆ ಯಾಕೆ ಕೂಡಿಸಲ್ಲ, ಅಲ್ಲಿ ನಮಗೆ ಕೆಲವೊಂದು ವಿಷಯಗಳನ್ನು ಹೊರಗೆ ತರುವಂಥ ಚಾನ್ಸಸ್ ಇದೆ. ಅದರಿಂದ ಆ ಮಗು ಆಟೋದಲ್ಲಿ ಹೋದ್ರೂ ಏನಾದರೂ ಆದರೆ ತಂದೆ ತಾಯಿಗೆ ಹೇಳಬೇಕು. ಅಥವಾ ಹಾಲು ಕೊಡುವವರು ಏನಾದರೆ ಬರಬೇಕಾದ್ರೆ ಕೈ ಹಿಡ್ಕೊಂಡು ಹಾಲು ಕೊಟ್ಟು ಹೋದ್ರು ಒಂದು ಸಲ, 2ನೇ ಸಲ ಅವರು ಒಂದು ರೂಪಾಯಿ ಅಥವಾ ಏನಾದರೂ ಕೊಟ್ಟು ಹೋದರು, ಈ ಥರನೂ ಆಗಿರ್ತದೆ. ಕೆಲವೊಂದು ಸಲ ಭಿಕ್ಷಾಟಕ್ಕೆ ಅಂಥೇಳಿ ಬಂದು ಹೊರಗಡೆ ಸ್ವಾಮೀಜಿಯವರ ಡ್ರೆಸ್ ಹಾಕ್ಕೊಂಡು ಬಂದು ಕೆಲವೊಂದು ಸಲ ಕೇಳುವಂಥದ್ದಿರುತ್ತೆ. ಮತ್ತು ಆದ ಘಟನೆ ಇದು. ಅವರು ಕೊಡುವಾಗ ಆ ಒಂದು ಏನೋ ಅವ್ರು ಕೊಡ್ತಾರೆ ಅದರಲ್ಲಿ ಅದು ಆ ಮಗುವಿಗೆ ಗೊತ್ತಿರಲ್ಲ ಅಥವಾ ಮನೆಯಲ್ಲಿ. ಅದಕ್ಕೆ ತಂದೆ ತಾಯಿ ಇಲ್ಲದಿದ್ದರೆ ಮಗು ಯಾರಿಗೂ ಒಳಗಡೆ ತಗೊಳ್ಬಾರದು. ಕೆಲವೊಂದು ಸಲ ಅಂಕಲ್ ಮಕ್ಕಳು ಅಂಥೇಳಿ ಬಂದಿರ್ತಾರೆ, ನಮ್ಮ ಮಾಮನ ಮಗ ಅವನು ಅಥವಾ ಅತ್ತೆ ಮಗ ಅವನ ಅತ್ತೆ ಮಗ ಮತ್ತು ಮಾವನ ಮಗ ಯಾಕೆ ತಂದೆ ತಾಯಿ ಇಲ್ಲದಾಗ, ಅಜ್ಜಿ ಇಲ್ಲದಾಗ ಬರಬೇಕು. ಅದಕ್ಕೆ ಈ ಮಗುವಿಗೆ ಹೇಳಬೇಕು, ನಮ್ಮ ಮಾಮನ ಮಗನೇ ಅಥವಾ ಅತ್ತೆ ಮಗನೇ ಬಂದರೂ ಸಹ ತಾಯಿ ತಂದೆ ಇಲ್ಲದಿದ್ದರೆ, ಅಜ್ಜಿ ಇಲ್ಲದಿದ್ದರೆ ಮನೆಯಲ್ಲಿ ನಾವು ಒಳಗಡೆ ಇರಬಾರ್ದು, ಹೊರಗಡೆ ಇರಬೇಕು. ಆ ಥರ ಒಂದು ಅವೇರ್ನೆಸ್ ಕೊಟ್ಟರೆ ಹಾಗೆ ಬರಬೇಕಾದಾಗ ಒಂದು ಸುಂದರವಾದ ನದಿ ನೋಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಯಾರೂ ಇರಲ್ಲ, ಪ್ರಶಾಂತವಾದ ಜಾಗ. ನೀನು ಕರ್ಕೊಂಡಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಜಾಗ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಖುಷಿ ಆಯ್ತು ಕಣ ಸಂತೋಷ್. ಇದ್ರು ಹೋಗೋಣ ಕಣೋ. ಅಯ್ಯೋ ನಂಗೆ ಭಯ ಒಟ್ಟಿಗೆ ಯಾರು ಇಲ್ಲಿ ಜಾಗ. ಈಗ ಹೋಗೋಣ ಅಲ್ವಾ? ಹಾಂ ಹೋಗೋಣ ಸಂತೋಷ್.
ಓದೋದೇ ಇಲ್ಲ. ಯಾರು ಇಲ್ಲದೆ ಇರೋ ಜಾಗದಲ್ಲಿ ಇಬ್ಬರೇ ಕುತ್ಕೊಂಡು ಸಂತೋಷವಾಗಿ ಮಾತಾಡ್ತಾ ಸಮಯ ಕಳೆಯೋಣವ. ಹಂಗದ್ ಬರಲ್ಲ ಕಣ ನಾನು. ಇಷ್ಟೇನಾ? ನಾನು ಅಂತಂದ್ರೆ ನೀನ್ ಪ್ರೀತಿನೇ ಇಲ್ವಾ? ನೀನು ಕಂಡ್ರೆ ನನ್ಗೆ ಇಷ್ಟ ಪಡೋ, ನಾನು ನಿನ್ನ ಪ್ರೀತಿಸ್ತೀನಿ. ಆದ್ರೆ ನೀನ್ ಏನ್ ಹೇಳಿದೆ ಹೇಳು, ನಾನು ಕಾಯ್ತಾ ಇದ್ದೆ ನಿನ್ ಜೊತೆ ಜಾಲಿ ರೈಡ್ ಹೊಸ ಬೈಕಲ್ಲಿ ಹೋಗ್ಬೇಕು ಅಂತ. ಆದ್ರೆ ನೀನ್ ಏನ್ ಹೇಳಿದೆ ಹೇಳು, ಯಾರು ಇಲ್ದಿರೋ ಜಾಗಕ್ಕೆ ಹೋಗಿ ನಾವಿಬ್ಬರೇ ಕಾಲ ಕಳಿಯೋಣ ಅಂತಲ್ಲ. ನನ್ಗೆ ಇಷ್ಟ ಇಲ್ಲ ಕಣ, ನಾನು ಮಾತ್ರ ಬರಲ್ಲ ಕಣ. ನನ್ನ ಮೇಲೆ ನಿಂಗೆ ಇಷ್ಟೇನಾ? ನನಗೆ ನಂಬಿಕೆ ಪ್ರಶ್ನೆ ಇಲ್ಲ ಕಣ, ನನಗೆ ಇದು ಇಷ್ಟ ಆಗ್ತಾ ಇಲ್ಲ, ನಾನು ಬರಲ್ಲ ಕಣ. ಭಯ ಕೂಡ ಆಗ್ತಿದೆ ನನಗೆ. ಕೈಗೆ ಕೈ ಜೋಡಿಸೋಣ ಹೊಸ